ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುಸೂದನ ಎನ್. ದಿ ಮಿಥಿಕ್ ಸೊಸೈಟಿಯ ಬೆಂಗಳೂರು ಶಾಸನಗಳ 3D ಡಿಜಿಟಲ್ ಸಂರಕ್ಷಣಾ ಯೋಜನಾ ತಂಡದ ಸದಸ್ಯ. ದಿ ಮಿಥಿಕ್ ಸೊಸೈಟಿಯ ನಮ್ಮ ತಂಡವು ಕನ್ನಡದ ಪ್ರಾಚೀನ ಲಿಪಿಗಳ ಅಂದರೆ ಸುಮಾರು 28,000 ಅಗಾಧ ಅಕ್ಷರಗಳನ್ನು ಒಳಗೊಂಡಂತಹ ಅಕ್ಷರ ಭಂಡಾರ ಅಂತಕ್ಕಂಥ ಒಂದು ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಿದ್ದು. ಈ ಸಾಫ್ಟ್ವೇರ್ ಒಂದು ಅದ್ವಿತೀಯವಾದಂತಹ ಒಂದು ಬೆಳವಣಿಗೆ ಆಗಿದೆ. ಈ ಸಾಫ್ಟ್ವೇರ್ನಲ್ಲಿ ಹಲವಾರು ಲಕ್ಷಣಗಳಿದ್ದು ಅದನ್ನು ನಾನು ಯಾವ ರೀತಿ ಬಳಸಬಹುದು ಅಥವಾ ಈ ಸಾಫ್ಟ್ವೇರ್ನಲ್ಲಿ ನಿರ್ದಿಷ್ಟವಾದ ಒಂದು ಪದ ಅಥವಾ ವಾಕ್ಯವನ್ನು ನಾವು ಹೇಗೆಲ್ಲ ಹುಡುಕಬಹುದು ಎಂಬುದನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ತೋರಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಸಾಫ್ಟ್ವೇರ್ನಲ್ಲಿ ಬಲಭಾಗದಲ್ಲಿ 3 ಗೆರೆಗಳಿರ್ತಕ್ಕಂಥ ಒಂದು ಐಕಾನ್ ಇದ್ದು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಎಡಭಾಗದಲ್ಲಿ ಸಾಕಷ್ಟು ಐಕಾನ್ಗಳಿರ್ತಕ್ಕಂತಹ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ನಿರ್ದಿಷ್ಟವಾಗಿ ಶಾಸನದ ಅಕ್ಷರಗಳಿಂದ ಒಂದು ಪದವನ್ನು ರಚಿಸಿ ಎಂಬುದರ ಮೇಲೆ ಒತ್ತಿದಾಗ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ನಮಗಿಷ್ಟವಾದ ಪದವನ್ನು ನಾವು ಟೈಪ್ ಮಾಡ್ಬೋದು. ಈಗ ಮೊದಲಿಗೆ ನಾನು ಕುವೆಂಪು ಅವರ ಕನ್ನಡವೇ ಸತ್ಯ ಮತ್ತು ಕನ್ನಡವೇ ನಿತ್ಯ ಅಂತಕ್ಕಂಥ ಒಂದು ವಾಕ್ಯವನ್ನು ಇದರ ಮೇಲೆ ನಾನು ಟೈಪ್ ಮಾಡ್ತಾ ಇದ್ದೀನಿ, ಗಮನಿಸಿ. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಈ ಒಂದು ಅಕ್ಷರವನ್ನು ಟೈಪ್ ಮಾಡಿದ ನಂತರ ರಚಿಸಿ ಎಂಬುದರ ಮೇಲೆ ಕ್ಲಿಕ್ ಮಾಡಿದಾಗ ಸುಮಾರು 28,000 ಪದಗಳಲ್ಲೆಲ್ಲ ಹುಡುಕಿ ಈಗ ಕನ್ನಡವೇ ಸತ್ಯ ಮತ್ತು ಕನ್ನಡವೇ ನಿತ್ಯ ಎಂಬುದನ್ನು ಈಗ ಇದು ಸಾಫ್ಟ್ವೇರ್ ನೀಡ್ತಿದೆ. ಇದರಲ್ಲಿ ನಾವು ನಿರ್ದಿಷ್ಟವಾದ ಒಂದು ಕಾಲಮಾನವನ್ನು ಹುಡುಕ್ತಕ್ಕಂಥ ಒಂದು ಫಿಲ್ಟರನ್ನು ನಾವು ಬಳಸಿದಾಗ ಅಕ್ಷರಗಳ ಮೇಲೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಎಂಬ ಆಯ್ಕೆಯನ್ನು ಮಾಡಿದಾಗ ಮೆಟಾಡೇಟಾ ಆಯ್ಕೆ ಮಾಡಿ ಎಂಬ ಆಪ್ಷನ್ ಬರುತ್ತದೆ. ಇದರಲ್ಲಿ ನಾವು ಡೈನಾಸ್ಟಿಯನ್ನು ಚೂಸ್ ಮಾಡ್ತೇವೆ. ಚೂಸ್ ಮಾಡಿದ ನಂತರ ಆಯ್ಕೆ ಮಾಡಿ ಅಂತಕ್ಕಂಥ ಒಂದು ಆಪ್ಷನ್ ಬರ್ತದೆ. ಇದರ ಮೇಲೆ ನಾವು ಗಂಗಾ ಎಂಬುದನ್ನು ಚೂಸ್ ಮಾಡಿ ಫಿಲ್ಟರ್ ಮಾಡಿದಾಗ ಸುಮಾರು 1250-1300 ವರ್ಷದ ಪ್ರಾಚೀನ ಕನ್ನಡ ಲಿಪಿಯ ಅಕ್ಷರಗಳು ಪರದೆಯ ಮೇಲೆ ಬರುತ್ತೆ. ಈಗ ನೀವು ಗಮನಿಸ್ತಾ ಇರ್ಬೋದು, ಗಂಗರ ಕಾಲದ್ದು ಅಂದರೆ 1250-300 ವರ್ಷಗಳ ಅಕ್ಷರವನ್ನು ನೀವು ನೋಡ್ತಾ ಇದ್ದೀವಿ. ಬಹುಶಃ ಕವಿ ನೃಪತುಂಗ ಏನಾದರೂ ಈ ಕನ್ನಡವೇ ಸತ್ಯ ಮತ್ತು ಕನ್ನಡವೇ ನಿತ್ಯ ಎಂಬ ಈ ವಾಕ್ಯವನ್ನು ಏನಾದರೂ ಬರೆದಿದ್ದೇ ಆದಿದ್ರೆ ಅಂದರೆ 300 ವರ್ಷಗಳಿಂದ ಈ ರೀತಿಯಾಗಿ ಇರ್ತಿತ್ತು. ಇದರಲ್ಲಿ ಬೇರೊಂದು ಆವೃತ್ತಿಯನ್ನು ರಚಿಸಿ ಎಂಬುದು ಕೆಳಭಾಗದಲ್ಲಿ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅದೇ ಕಾಲಘಟ್ಟದ ಬೇರೆ ಬೇರೆ ಅಕ್ಷರಗಳ ಮೂಲಕ ಕನ್ನಡವೇ ಸತ್ಯ ಮತ್ತು ಕನ್ನಡವೇ ನಿತ್ಯ ಎಂಬುದನ್ನು ನೀವು ನೋಡ್ತಾ ಇರ್ಬೋದು. ಈ ಸ್ಪರ್ಧೆಯನ್ನು ನೀವು ನೋಡ್ತಿದ್ರೆ ಗೊತ್ತಾಗ್ತಿದೆ. ಹೀಗೆ ಸುಮಾರು ಅಗಾಧವಾದ 28,000 ಅಕ್ಷರಗಳ ನಡುವೆ ಈ ಕನ್ನಡವೇ ಸತ್ಯ ಮತ್ತು ಕನ್ನಡವೇ ನಿತ್ಯ ಎಂಬುದನ್ನು ಈ ಸಾಫ್ಟ್ವೇರು ನೀಡ್ತಾ ಇದೆ. ಅದೇ ರೀತಿ ಮತ್ತೊಮ್ಮೆ ಡೈನಾಸ್ಟಿ ಇದರಲ್ಲಿ 1000 ಕಾಲಮಾನದ ಅಕ್ಷರಗಳನ್ನು ತೋರಿಸಿ ಕನ್ನಡವೇ ಸತ್ಯ ಮತ್ತು ಕನ್ನಡವೇ ನಿತ್ಯ ಎಂಬುದನ್ನು ಚೂಸ್ ಮಾಡಿ ನೋಡೋದಾದರೆ ನೋಡಿ, ಯಥಾಸ್ಥಿತಿ ಹಿಂದೆ ಮಾಡಿದ ರೀತಿಯಲ್ಲಿ ಇದನ್ನು ಮುಂದುವರಿಸಿದಾಗ ಕನ್ನಡವೇ ಸತ್ಯ ಮತ್ತು ಕನ್ನಡವೇ ನಿತ್ಯ ಎಂಬ ಅಕ್ಷರಗಳು ಯಾವ ರೀತಿ ಕಾಣಿಸ್ತಿದೆ. ಇವು ಮತ್ತೆ ಬೇರೊಂದು ಆವೃತ್ತಿಯನ್ನು ರಚಿಸಿ ಎಂಬುದಾಗಿ ಚೂಸ್ ಮಾಡ್ತಾ ಹೋದಲ್ಲಿ ಹೀಗೆ ಬೇರೆ ಬೇರೆ ಅಕ್ಷರಗಳ ಪ್ರಾಚೀನ ಕನ್ನಡ ಲಿಪಿಗಳ ಅಕ್ಷರದ ವಾಕ್ಯ ನಿಮ್ಮ ಪರದೆಯ ಮೇಲೆ ನೋಡ್ತಾ ಹೋಗ್ಬೋದು. ಹೀಗೆ ಈ ಅಕ್ಷರ ಭಂಡಾರ ಅಂತಕ್ಕಂಥದ್ದು ಬಹಳ ಅದ್ವಿತೀಯವಾದ ಸಾಫ್ಟ್ವೇರ್ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಕ್ಷೇತ್ರದಲ್ಲಿ ಒಂದು ಅದ್ವಿತೀಯವಾದ ಮೈಲಿಗಲ್ಲು ಎಂಬುದಾಗಿ ನಾವು ಹೇಳ್ಬೋದು. ಇದನ್ನು ಬಳಸಿ ಬೆಳೆಸಿ. ಧನ್ಯವಾದಗಳು.